ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂಚಾರಿ ಕಿರಣ್. ನಾನಿವತ್ತು ಏನು ಹಿಂಗೆ ನೋಡ್ತಾ ಇರಲ್ಲ, ಇವನ್ನೆಲ್ಲ ಹೋಗ್ತಾ ಇದ್ದಾನೆ, ಬೆಟ್ಟ ಹತ್ತಾ ಇದ್ದಾನೆ, ಏನೋ ಎಲ್ಲೋ ಹೋಗಿ ಬರ್ತಾ ಇದ್ದಾನಂತ. ಸೊ ನಾನಿವತ್ತು ಹೋಗ್ತಾ ಇರೋದು ಡಿ ಡಿ ಹಿಲ್ಸ್. ಸೊ ಡಿ ಡಿ ಹಿಲ್ಸ್ ಅಂದರೆ ದೇವರಾಯನ ದುರ್ಗಾ ಬೆಟ್ಟ. ಸೊ ಇದು ಬಂದು ತುಮಕೂರು ಹತ್ರ ಇರೋದು. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೌದು ಗುರು, ನಾನಿವತ್ತು ಡಿ ಡಿ ಹಿಲ್ಸ್ ಅಂದರೆ ತುಮಕೂರಿಂದ ಒಂದು ನಿಯರ್ ಬೈ 15 ಕಿಲೋಮೀಟರ್ಸಲ್ಲಿ ಡಿಸ್ಟೆನ್ಸಲ್ಲಿರೋ ಡಿ ಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಡಿ ಡಿ ಹಿಲ್ಸು ಯಾವ ಥರ ಇರುತ್ತೆ ಅಂತ ನೋಡೋಣ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬನ್ನಿ ಸುತ್ತಾಡೋಣ. ಸೊ ಅಲ್ಲಿನ ಪ್ಲೇಸಸ್ ಯಾವ ಥರ ಐತೆ. ಸೊ ಅಲ್ಲಿ ಅವೆಲ್ಲ ಆಲ್ಮೋಸ್ಟ್ ಜಾಸ್ತಿ ಜನ ಬೈಕ್ ರೈಡರ್ಸ್ ಬರ್ತಾ ಇರ್ತಾರೆ. ಸೊ ನಾನಿವತ್ತು ಕಾರಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಬೈಕ್ ತಂದಿರಲಿಲ್ಲ. ಸೊ ಅದು ಕಾರಲ್ಲಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ ಹೋಗಿ. ಎಂಟ್ರೆನ್ಸ್ ಹೈವೇ ನೋಡಿ, ಇಲ್ಲಿ ಎಂಟ್ರೆನ್ಸ್ ಇದೆ. ಹೌದು ಗುರು, ಇದೇ ಎಂಟ್ರೆನ್ಸು. ಸೊ ನರಸಿಂಹಸ್ವಾಮಿ ದೇವಾಲಯ. ಅಂದರೆ ಇಲ್ಲಿ ಬಂದು ಮೇಲೆ ಒಂದು ದೇವಸ್ಥಾನ ಇದೆ, ಕೆಳಗಡೆ ದೇವಸ್ಥಾನ ಒಂದಿದೆ ನರಸಿಂಹಸ್ವಾಮಿದು. ಮೇಲೆ ಒಂದು ಅಲ್ಲಿ ಉದ್ಭವ ಆಗಿರೋದು, ಇಲ್ಲಿ ಪ್ರತಿಷ್ಠಾಪನೆ ಅಂದರೆ ಕೆಳಗಡೆ ಬಂದು ಪ್ರತಿಷ್ಠಾಪನೆ ಮಾಡಿರೋದು, ಮೇಲೆ ಬಂದು ಉದ್ಭವ ಆಗಿರೋ ದೇವಸ್ಥಾನ ಅಂತೆ. ಸೊ ಬನ್ನಿ ಹೋಗೋಣ. ರೋಡ್ ಮಾತ್ರ ಮಸ್ತ್ ಇದೆ, ಆದರೆ ಮಾರ್ನಿಂಗ್ ಬಂದರೆ ಮಾತ್ರ ಭಯಂಕರ ಇರ್ತದೆ ಗುರು. ರೋಡ್ ಮಾತ್ರ ಬೆಂಕಿ ಐತೆ. ಅಂದರೆ ಇನ್ನು ಇವಾಗ ಸ್ಟಾರ್ಟು, ಅಂದರೆ ಅರ್ಲಿ ಮಾರ್ನಿಂಗ್ ಬಂದರೆ ಮಾತ್ರ ಸೂಪರಾಗಿರ್ತದೆ. ಯಾಕಂದರೆ ಎಲ್ಲ ರೀಲ್ಸ್ಗಳಲ್ಲಿ ನೋಡ್ದೈತೀರ ಡಿ ಡಿ ಹಿಲ್ಸ್ ಅಂತ ಹೇಳ್ಬಿಟ್ಟು. ಸೊ ನೀವು ಬನ್ನಿ, ವಿಸಿಟ್ ಮಾಡಿ. ಅದ್ರ ಬೈಕಲ್ಲಿ ಬಂದರೆ ಇನ್ನೂ ಸೂಪರಾಗಿ ನೋಡ್ಬೋದು ಇಲ್ಲೆಲ್ಲ ಪ್ಲೇಸಸ್ಸು. ಸೊ ನೋಡಿ, ರೋಡ್ ಮಾತ್ರ ಯಾವ ಥರ ಐತಂದರೆ ಮಸ್ತ್ ಐತೆ ಇವರು. ಆ ಕಡೆ ನೇಚರು, ಈ ಕಡೆ ನೇಚರು, ಮಸ್ತ್ ಇದೆ ಪ್ಲೇಸ್ ಮಾತ್ರ. ನೋಡಿ, ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾಗ ಒಂದು ಕೆರೆ. ನಮ್ಮ ಕಡೆ ಎಲ್ಲ ಕೆರೆ ಅಂತಾರೆ. ಸೊ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಸೊ ಅಣ್ಣ ಯಾರೋ ಬರ್ತಾಯಿದ್ದಾನೆ ಬೈಕ್. ರೋಡಸ್ ಮಾತ್ರ ಚೆನ್ನಾಗಿದೆ ಗುರು. ನಾವು ಫುಲ್ಲು ಅವಾಗಲಿಂದ ನೋಡಿ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ನಾನು. ಎಲ್ಲ ಬೈಕ್ ರೈಡರ್ಸ್ ಇದ್ದಾರೆ, ಎಲ್ಲ ಫೋಟೋಸ್ ಹಿಡಿತಾ ಇದ್ದಾರೆ. ಮತ್ತು ಆಲ್ಮೋಸ್ಟ್ ಬರೋ ರೈಡರ್ಸ್ ಎಲ್ಲ ನೋಡಿ, ಎಲ್ಲ ಗೋಪ್ರಾಗಳು ಹಾಕ್ಕೊಂಡು, ಕ್ಯಾಮ್ರಾಗಳು ಇಟ್ಕೊಂಡು ಒಳ್ಳೆ ವೀಡಿಯೋಸ್ ಮಾಡ್ಕೊಂಬರ್ತಾಯಿದ್ದಾರೆ. ರೋಡ್ ಚೆನ್ನಾಗಿದೆ, ಅಂದರೆ ಅಷ್ಟು ಹಾಳಾಗಿಲ್ಲ, ಚೆನ್ನಾಗಿದೆ. ರೈಡ್ ಮಾಡೋಕ್ಕೆ ಮಾತ್ರ ಮಸ್ತ್ ಇದೆ ರೋಡ್ ಮಾತ್ರ. ಆದರೆ ಗಿಡಗಳು ಮಾತ್ರ ಆ ಕಡೆ ಈ ಕಡೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಗುರು. ಮಾರ್ನಿಂಗ್ ಬರಬೇಕಲ್ಲ ಈವ್ನಿಂಗ್ ಬರಬೇಕು. ಮೇಲೆ ಹತ್ತಕ್ಕೆ ಮಾತ್ರ ಅದು ಟೈಮಿಂಗ್ಸ್ ಇರುತ್ತೆ ಮೇ ಬಿ. ಯಾವ ಥರ ಐತೆ ಅಂತ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಗುರು. ಈ ಥರ ಪ್ಲೇಸಸ್ಗೆಲ್ಲ ಹೋಗಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತದೆ ರೋಡ್ಗಳು. ಮತ್ತು ಅಲ್ಲಿಂದ ಗಾಳಿ ಆಗಿರಲಿ, ವಾತಾವರಣ ಆಗಿರಲಿ, ಅಲ್ಲಿನ ಜನಗಳಾಗಿರಲಿ, ಪ್ರತಿಯೊಂದು ಕಡೆ ಗುರು ನಾವೆಲ್ಲೇ ಹೋದ್ರೂ ಅಲ್ಲಿನ ಜನಗಳಾಗಿರಲಿ, ಅಲ್ಲಿನ ಫುಡ್ ಆಗಿರಲಿ, ಪ್ರತಿಯೊಂದು ಟೇಸ್ಟ್ ಮಾಡಿದ್ರೇ ಅಲ್ಲಿನ ಬಗ್ಗೆ ಗೊತ್ತಾಗೋದಾಗಲಿ, ಅಲ್ಲಿನ ಫುಡ್ ಟೇಸ್ಟ್ ಯಾವ ಥರ ಐತೆ, ಅಲ್ಲಿ ಯಾವ ಥರ ವೆರೈಟಿ ಫುಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಬಂದ್ರಿ ಅನಿಸುತ್ತೆ ಹತ್ರ. ಗಾಡಿಗಳು, ಆಟೋಗಳು, ಕಾರುಗಳು ಹೆವಿ ಬರ್ತೈತೆ ಗುರು. ಎಂಟ್ರಿ. ಸೊ ಮೇನ್ ಎಂಟ್ರಿಗೆ ಬಂದಿದ್ವಿ. ಸೊ ನೋಡಿ, ರೈಟ್ಗೆ ಹೋದರೆ ಬೆಟ್ಟದ ಮೇಲೆ ಹೋಗ್ತೀವಿ, ಲೆಫ್ಟಿಗೆ ಬಂದರೆ ಕೆಳಗಡೆ ಇರೋ ದೇವಸ್ಥಾನಕ್ಕೆ ಹೋಗ್ತೀವಿ. ರೈಟ್ಗೆ ಹೋಗೋಣ, ರೈಟ್ಗೆ ಹೋಗೋಣ ಬೆಟ್ಟದ ಮೇಲೆ. ಫಸ್ಟು ದೇವಸ್ಥಾನ ಅಲ್ಲಿ ನೋಡೋಣ, ಬೆಟ್ಟ ಟ್ರೆಕ್ ಮಾಡೋಣ, ಟ್ರೆಕ್ ಮಾಡ್ಕೊಬಂದು ಮತ್ತೆ ಕೆಳಗಡೆ ಬರೋಣ. ಈ ರೋಡು ಯಾವುದು ಹೊಸದು ಹಾಕಿದ್ದಾರೆ, ಚೆನ್ನಾಗೈತೆ ಗುರು. ರೋಡ್ ಮಾತ್ರ ಒಳ್ಳೆ ರೋಡ್. ಆದರೆ ಇದು ಕೆಳಗಡೆ ಕೂಡ ವಾಕ್ ಮಾಡಬೇಕು, ಸ್ಟೆಪ್ಸ್ ಕೂಡ ಇದ್ದಾವೆ ಇಲ್ಲಿಂದ ನೋಡಿ. ಯಾರೋ ವಾಕ್ ಮಾಡ್ತಾಯಿದ್ದಾರೆ ಅಣ್ಣ. ಸೊ ನೋಡಿ, ಅಣ್ಣವ್ರು ಯಾರೋ ಒಳ್ಳೆ ಗಾಡಿಗೆ ಹಾಕೊ ಬಂದಿದ್ದಾರೆ. ಸೊ ಕೆಳಗಡೆಯಿಂದ ಮೇಲೆ ಹೋಗೋಕೆ ಕೂಡ ಸ್ಟೆಪ್ಸ್ ಇದ್ದಾವೆ. ಸೊ ಸ್ಟೆಪ್ಸಲ್ಲಿ ಹೋಗೋರು ಕೆಳಗಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸ್ಟೆಪ್ಸಲ್ಲಿ ಹೋಗ್ಬೋದು. ಇಲ್ಲ ನಾವು ನಡೆಯೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ಮೇಲೆ ಹೋಗುತ್ತೆ. ಅಂದರೆ ಅಲ್ಲಿಂದ ನಾವು ಟ್ರಕ್ ಮಾಡಲೇಬೇಕು. ಅಣ್ಣ ಯಾರೋ ಒಳ್ಳೆ ರೇಂಜಾಗಿ ತಿರ್ಗಿಸ್ತಾ ಇದ್ದಾನೆ. ಇನೋವಾ ನಿಧಾನಣ್ಣ, ಆಪೋಸಿಟ್ ಗಾಡಿಗೆ ಬರ್ತಾ ಇರ್ತವೆ. ನಿಮ್ಮದೇ 4 ಚಕ್ರ, ಪಾಪ ಬೈಕ್ ರೈಡರ್ಸ್ ಎಲ್ಲ 2 ಚಕ್ರ. ಸ್ವಲ್ಪ ನಿಧಾನವಾಗಿ ಹೋಗಿ. ಬೆಟ್ಟ ಹತ್ಬೇಕಾದ್ರೆ ನಿಧಾನವಾಗಿ ಹೋಗಿ, ಯಾಕಂದರೆ ನೋಡಿರಿ ರೋಡ್ ಮಾತ್ರ ಬೆಂಕಿ ಗುರು. ಯಾರೋ ಅಕ್ಕನವ್ರು ಹೋಗ್ತಾ ಇದ್ದಾರೆ ನೋಡಿ. ನಾನು ಹೇಳಿದ್ನಲ್ಲ ಅವಾಗಲೇ ಕೆಳಗಡೆಯಿಂದ ನಡ್ಕೊಂಡು ಹೋಗ್ಬೋದಂತ. ಸೊ ಯಾರೋ ಅಕ್ಕಂದಿರೋ ಸಿಸ್ಟರ್ಸ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಗುರು ಮೇಲೆ ಗಾಡಿ ಮೇಲೆಲ್ಲ ನಿಂತ್ಕೊಂಡು. ಸೊ ಮೇಲೆ ಬಂದ್ವಿ ನೋಡಿ. ಗಾಡಿ ಪಾರ್ಕ್ ಮಾತ್ರ ಎಷ್ಟಿದಾವೆ ಗುರು. ಅಂದರೆ ಮಾರ್ನಿಂಗ್ ಬಂದ್ರೇ ಫುಲ್ ರಶ್ ಅನ್ಕೊಂಡಿದ್ವಿ, ಇವಾಗ ಬಂದ್ರೂ ರಶ್ ಇದೆ. ಗಾಡಿ ಪಾರ್ಕಿಂಗ್ ಇಲ್ಲಿಗೆ ಲಾಸ್ಟು. ಇಲ್ಲಿಂದ ವಾಕಬಲ್ ಹೋಗ್ಬೇಕು. ಎಲ್ಲ ಗಾಡಿಗಳೆಲ್ಲ. ಸೊ ಮೇಲೆ ಕಾಣಿಸ್ತೈತಲ್ಲ ದೇವಸ್ಥಾನ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ವೆದರ್ ನೋಡಿ ಗುರು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು.
ಅಲ್ಲೇ ಗಾಡಿಗಳಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರಬೇಕು. ಎಲ್ಲರೂ ಆಲ್ರೆಡಿ ಹೋಗಿ ಬರ್ತಾ ಇದ್ದಾರೆ, ನಾವು ಹೋಗೋಣ. ಸೊ ಅಲ್ಲಿಂದ ವೆದರ್ ಯಾವ ಥರ ಇದೆ, ಅಲ್ಲಿ ಕೋಟೆ ಅದು. ಸೊ ಹಳೆ ದೇವಸ್ಥಾನಗಳಾಗಿರಲಿ, ಹಳೆ ಕೋಟೆಗಳಾಗಿರಲಿ ನೋಡೋಕ್ಕೆ ಒಂಥರ ನೆಮ್ಮದಿ ಗುರು. ಅಂದರೆ ಎಲ್ಲ ವೀಡಿಯೋಗಳಲ್ಲಿ ಹೇಳ್ತೀನಿ ಗುರು, ನಾನು ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಸೊ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಕಕ್ಕೆ ಹೋಗಬೇಡಿ, ಗಲೀಜು ಮಾಡಬೇಡಿ. ಯಾಕಂದರೆ ನಮ್ಮ ಥರ ಸಾವಿರಾರು ಜನ ಬರ್ತಾಯಿರ್ತಾರೆ ಪ್ಲೇಸ್ಗೆ. ಸೊ ಎಲ್ಲರೂ ಒಂದೊಂದು ಪೇಪರ್ ಹಾಕಿದ್ರೆ ಅಲ್ಲಿ ಎಷ್ಟು ಇದಾಗುತ್ತೇಳಿ, ಎಷ್ಟು ಗಲೀಜಾಗುತ್ತೇಳಿ. ಸೊ ಅದಕ್ಕೆ ಈ ವಿಡಿಯೋ ಯಾರು ನೋಡಿದೆ ಅವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ನೀವು ಇದೇ ಒಂದು ಪ್ಲೇಸ್ ಅಂತಲ್ಲ, ಯಾವ ಟೆಂಪಲ್ಗಾರು ಹೋಗಿ ನೀವು ಎಲ್ಲೇ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೂ ಗಲೀಜು ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ಟೆಪ್ಸಿವು. ಸೊ ಅವಾಗಲೇ ಹೇಳಿದ್ನೆಲ್ಲ ಕೆಳಗಡೆಯಿಂದ ನಡ್ಕೊಬರ್ಬೋದು ಅಂತೇಳ್ಬಿಟ್ಟು. ಸೊ ಕೆಳಗಡೆಯಿಂದ ನಡ್ಕೊಬಂದು ಇಲ್ಲಿಂದ ಸ್ಟಾರ್ಟ್ ಆಗೋದ ಮೇಲೆ ಟ್ರಕ್ ಹೋಗೋಕ್ಕೆ. ಸೊ ಕೆಳಗಡೆನೇ ಏನೇನು ಬೇಕೆಲ್ಲ ಸಿಗ್ತವೆ ಇಲ್ಲಿ, ಫ್ರೂಟ್ಸು ತಿನ್ನೋದಕ್ಕೆ, ಕೂಲ್ ಡ್ರಿಂಕ್ಸ್ ಆಗಿರಲಿ. ಮೇಲೆ ಇದಾವೆ ಅಂಗಡಿಗಳು, ಆದರೆ ಸ್ವಲ್ಪ ಕಾಸ್ಟ್ಲಿ, ಮೇಲೆ ಹೋದಷ್ಟು ಕಾಸ್ಟ್ಲಿ ಅಲ್ವಾ. ಸೊ ಅದಕ್ಕೆ ತಗೊಳ್ಳೋರು ಇಲ್ಲೇ ತಗೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗೋಣ, ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ್ನಲ್ಲ ಹಳೆ ಕೋಟೆ. ಸೊ ಕೋಟೆ ಅವಾಗಿನ ಕಾಲದಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಗುರು. ಓ ಹನುಮಾನ್, ಜೈ ಶ್ರೀರಾಮ್. ಸೊ ನಮ್ಮ ಹನುಮಾನ್ ಕೂತ್ಕೊಂಡಿದ್ದಾರೆ. ಸೊ ಕಲ್ಲು ನೋಡ್ಗುರಿ ಯಾವ ಥರ ಐತೆ ಅಂತ ಕೋಟೆ. ಬೆಂಕಿ ಐತೆ. ಸ್ವಲ್ಪ ಮುಂದೆ ಬಂದರೆ ಸೊ ನಾನೆಲ್ಲ ಚಪ್ಪಲ್ಸ್ ಎಲ್ಲ ಜಾಸ್ತಿ ದೇವಸ್ಥಾನಗಳ ಹತ್ರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲೊಂದು ಟೆಂಪಲ್ ಇದೆ. ಸೊ ಹನುಮಾನ್ ಟೆಂಪಲ್ಲು ಚಿಕ್ಕದಾಗಿದೆ. ಸೊ ಬೆಟ್ಟ ಹತ್ತಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು 100 ಸ್ಟೆಪ್ಸ್ ಹತ್ತು ಬಂದ್ರೇ ಲೆಫ್ಟ್ ಸೈಡಲ್ಲಿ ಒಂದು ನಮ್ಮ ಭಗವಾನ್ ಜೈ ಶ್ರೀರಾಮ್ ಹನುಮಾನ್ ದೇವಸ್ಥಾನ ಸಿಗುತ್ತೆ. ಸೊ ದರ್ಶನ ಪಡೀರಲ್ಲಿ. ಯಾವ ಥರ ಆ ಕಾಲದಲ್ಲಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ಫುಲ್ಲು ಇದು ಮಾಡಿ ಕೆತ್ತನೆ ಮಾಡಿ ಯಾವ ಥರ ಮಾಡಿದ್ದಾರೆ ಅಂತ. ಅರೆ ನಮ್ಮ ಶಾಪಿಂಗ್ ಏನೇನು ಬೇಕೋ ಎಲ್ಲ ಇಲ್ಲೇ ತೊಗೋಬೋದು. ಅಂದರೆ ಕಾಸ್ಟ್ಲಿ ಇದ್ದೇ ಇರ್ತದೆ. ನೀವು ಇಲ್ಲೇ ಅಲ್ಲ, ನೀವು ಎಲ್ಲೇ ಹೋಗಿ ಕಾಸ್ಟ್ಲಿ ಇರ್ತದೆ. ಯಾವ ಥರ ಪ್ಲೇಸ್ ಇದೆ ಅಂತೇಳ್ಬಿಟ್ಟು. ಸೊ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ತಬೇಕು. ನಾವು ಖುಷಿ ಬೀಳಬೇಕಂದ್ರೆ ಕಷ್ಟಪಡಲೇಬೇಕು ಇವರು. ಅಲ್ಲೇ ಖುಷಿ ಬೀಳಬೇಕಂದ್ರೆ ಕಷ್ಟಪಡಲೇಬೇಕು. ಇವಾಗ ಕಷ್ಟಪಟ್ಟು ಮೇಲೆ ಹತ್ತಿದ್ರೆ ಮೇಲೆ ಖುಷಿಯಾಗಿ ಎಲ್ಲ ಪ್ಲೇಸ್ ನೋಡ್ಬೋದು, ಮೇಲಿಂದ ವ್ಯೂ ನೋಡ್ಬೋದು. ಸೊ ತುಂಬ ಜನ ಬಂದಿದ್ದಾರೆ ಪಾಪ, ಹತ್ತುತ್ತಾ ಇದ್ದಾರೆ. ಬಿಸಿ ಯಾಕೆ ಕೇಳಿದ್ರೆ ಮೇಲೆ ಹೋದಷ್ಟು ಉಸಿರಾಡೋದು ಪ್ರಾಬ್ಲಮ್ ಆಗ್ತಾ ಇರ್ತದೆ. ವಾಕಿಂಗ್ ಅಲ್ವಾ. ಸೊ ಅವನ್ನೆಲ್ಲ ಕರೆಕ್ಟಾಗಿದ್ದರೆ ಆರಾಮಾಗಿ ಹೊರಟೋಗ್ಬೋದು. ಸ್ಟೆಪ್ಸ್ ಹತ್ತಾಯಿದ್ರೆ ಮಾತ್ರ ಬೇಡ. ನೀರು ಇಳೀತದೆ, ಮೇಲಿಂದ ಕೆಳಗಡೆವರೆಗೂ ಇಳೀತಾ ಇರುತ್ತೆ ಗುರು ನೀರು. ಸೊ ಆ ಕಾಲದಲ್ಲಿ ನೋಡಿ ಹೆಂಗೆ ಮಂಟಪ ಆಗಿರಲಿ ಪ್ರತಿಯೊಂದು ಚೆನ್ನಾಗಿ ಕಟ್ಟಿದ್ದಾರೆ. ಸೊ ತುಂಬ ವರ್ಷಗಳ ಹಿಂದೆ ಕಟ್ಟಿರೋದು. ಸೊ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಅನಿಸುತ್ತೆ. ಸೊ ಬನ್ನಿ ದೇವ್ರ ದರ್ಶನ ಮಾಡಿ ಮತ್ತೆ ಹೋಗ್ತಾ ಇರೋಣ. ಸೊ ಹನುಮಾನ್ಜಿ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಮುಗಿಸ್ಕೊಂಡು ಮೇಲೆ ದರ್ಶನಕ್ಕೆ ಹೋಗಬೇಕು. ಸೊ ಮೇ ಬಿ ಮೇಲೆ ಬಂದು ಅನಿಸುತ್ತೆ. ಆದರೆ ಕೋತಿಗಳೆಲ್ಲ ಜಾಸ್ತಿ ಐತಪ್ಪ ಇಲ್ಲಿ. ಸೊ ಬರೋರು ನಿಮ್ಮ ಲಗೇಜ್ಗಳು ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಕೋತಿಗೀತಿ ಕಿತ್ಕೊಂಡು ಹೋಗ್ಬಿಟ್ರೆ ಮುಗೀತು. ನಾನು ಬರ್ಬೇಕಾದ್ರೆ ಒಂದು ವೀಡಿಯೋ ಒಂದು ಇದು ನೋಡಿದೆ. ಸೊ ಯಾರೋ ಒಬ್ರು ಲೇಡಿ ಅವ್ರ ಬ್ಯಾಗ್ ಸಮೇತ ಕಿತ್ಕೊಂಡು ಹೊರಟಾಗಿತ್ತು ಕೋತಿ ಮೇಲೆಗೆ. ಬಂಡೆ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡು ಬ್ಯಾಗ್ ಫುಲ್ಲು ಓಪನ್ ಮಾಡ್ತಾರೆ. ಅದ್ರಲ್ಲಿ ತಿನ್ನೋದೇನಿರಲ್ಲ. ಮೊಬೈಲ್ ಇತ್ತು ಪಾಪ, ಅವ್ರ ಪರ್ಸ್ ಇತ್ತು, ಅಮೌಂಟ್ ಇತ್ತು. ಸೊ ಅದಕ್ಕೆ ಕೇಳ್ತೀನಿ, ನೀವು ತೊಗೊಬರೋ ಲಗೇಜ್ ಏನೇ ತೊಗೊಬಂದ್ರೂ ಸೊ ನೀವು ಲಗೇಜ್ ಏನೇ ತೊಗೊಂಬಂದ್ರು ನಿಮ್ಮ ಸೇಫಾಗಿ ನೀವು ಇಟ್ಕೊಂಡಿರಿ. ಯಾಕಂದರೆ ಕೋತಿಗಳೆಲ್ಲ ಕಿತ್ಕೊಂಡು ಹೋಗ್ತಾಯಿತ್ತು. ಫುಡ್ಡೆಲ್ಲ ಜಾಸ್ತಿ ಕ್ಯಾರಿ ಮಾಡೋಕೆ ಹೋಗಬೇಡಿ. ಯಾಕಂದರೆ ಕೋತಿಗಳಿರೋದ್ರಿಂದ ಗೊತ್ತಲ್ಲ, ಫುಡ್ಡು ನೋಡಿದ್ರೆ ಕಿತ್ಕೊಳ್ಳೋ ಮೇಲೆ ಬಂದೇ ಬರ್ತವೆ. ಸೊ ಜಾಸ್ತಿ ಎಲ್ಲ ಫುಡ್ಡೆಲ್ಲ ಕ್ಯಾರಿ ಮಾಡೋಕೆ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಕಡಿಮೆನೇ ಕ್ಯಾರಿ ಮಾಡಿ. ಯಾಕಂದರೆ ಬೆಟ್ಟ ಹತ್ತೋಕ್ಕೆ ಈಸಿ ಆಗುತ್ತೆ ನಿಮಗೆ. ಫ್ಯಾಮ್ಲಿಗಳು, ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾಗಿರೋರು, ಯಾವ ಥರ ವ್ಯೂ ನೋಡ್ಗುರು ಹೆಂಗೈತೆ ಅಂತ. ಬೆಂಕಿ ಗುರು. ಅದಕ್ಕೆ ಹೇಳೋದು ಡಿ ಹಿಲ್ಸ್ ಎಲ್ಲ ಮಾರ್ನಿಂಗ್ ಬರಬೇಕು ಅಂತ. ಎಲ್ಲ ರೀಲ್ಸಲ್ಲಿ ನೋಡ್ತಾ ಇರ್ತೀರ ಯಾವ ಥರ ಐತೆ ಎಲ್ಲ. ಆಲ್ಮೋಸ್ಟ್ ಎಲ್ಲ ಡಿ ಹಿಲ್ಸ್ ಎಲ್ಲ ಚಿಕ್ಕ ಕ್ಲಿಪ್ಗಳಾಗ್ತಾ ಇರ್ತಾರೆ. ಸೊ ಆ ಕ್ಲಿಪ್ಗಳು ನೋಡಿನೇ ನಾನು ಈ ಫುಲ್ ವೀಡಿಯೋ ಬೆಟ್ಟ ಎಲ್ಲ ಫುಲ್ಲು ಯಾವ ಥರ ಇದೆ, ಯಾವ ಥರ ಮೇಲೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂತಲೇ ಬಂದಿರೋದು. ಸೊ ಇಲ್ಲಿ ಯಾವುದೋ ಒಂದು ಮಂಟಪ ಕಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಎಷ್ಟು ಕೂಲಾಗೈತೆ ಗುರು.
ತಣ್ಣಗೆ ಗಾಳಿ ಬರ್ತೈತೆ, ಪೀಸ್ಫುಲ್ ತಣ್ಣಗೈತೆ ಕಾಲದಲ್ಲೇ. ನೋಡಿ ಯಾವ ಥರ ಕೋಟೆ ಅಂದರೆ ಇಲ್ಲಿ ಮಳೆ ಬಂದರೂ ಮಳೆ ನಿಂತ್ರೂ ಈಚೆ ಹೋಗೋಕ್ಕೆ ನೀರು ಅಂತೇಳ್ಬಿಟ್ಟು ಓಲುಗಳೆಲ್ಲ ಮಾಡಿ ಆ ಕಾಲದಲ್ಲಿ ಇನ್ಯಾವ ಥರ ಇಂಜಿನಿಯರ್ಸ್ ಇರ್ಬೋದು, ಈ ರೇಂಜಾಗಿ ಕಟ್ಟಿದ್ದಾರೆ ಅಂದರೆ, ಆ ಕಾಲದಲ್ಲೇ ಈ ರೇಂಜಾಗಿ ಕಟ್ಟಿದ್ದಾರೆ ಅಂದರೆ ಗ್ರೇಟ್. ಆ ಕಾಲದಲ್ಲಿರೋ ಕಟ್ಟಿರೋರಿಗೆಲ್ಲರಿಗೂ. ಓ ಅಣ್ಣಂಗೆ ಯಾರಿಗೂ ಸುಸ್ತಾಗ್ಬಿಟ್ಟೈತೆ. ಅಣ್ಣ ಬಾಣ ಪರವಾಗಿಲ್ಲ, ಬಾಣ ಬಾಣ ಹೋಗೋಣ ಬಾಣ. ಸೊ ಆ ಕಾಲದಲ್ಲೇ ಈ ರೇಂಜಾಗಿ ಕಟ್ಟಿದ್ದಾರೆ ನೋಡಿದ್ರು. ದೇವ್ರ ದರ್ಶನ ಮಾಡಬೇಕಾದ್ರೆ ಗೊತ್ತಲ್ಲ ಕಷ್ಟ ಸುಖ ಎಲ್ಲ ನೋಡಲೇಬೇಕು. ಆ ಮಾರ್ನಿಂಗ್ ವ್ಯೂಸ್ ಅಂತೂ ನೋಡೋಕೆ ಮಾತ್ರ ಭಯಂಕರ ಇರ್ತದೆ. ಕೆಟ್ಟನೆಗಳಲ್ಲಿ ಆಂಜನೇಯ ಸ್ವಾಮಿದಾಗಲಿ ಮಾರ್ನಿಂಗ್ ವ್ಯೂ ಬರೋಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಬರಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ ಮಾತ್ರ ಭಯಂಕರ ಇರ್ತದೆ. ದುರ್ಗ ಬೈಕ್ ರೈಡರ್ಸ್ಗೆಲ್ಲ ಒಳ್ಳೆ ಪ್ಲೇಸಸ್ ಇವೆಲ್ಲ. ಸೊ ಸಿಂಗಲ್ ರೈಡ್ ಮಾಡೋರಿಗೆಲ್ಲ ಪೀಸ್ಫುಲ್ ಆಗಿರ್ತದೆ ಬೈಕ್ ರೈಡ್ ಮಾಡೋಕ್ಕೆ. ಸೊ ರೋಡು ಅಷ್ಟೇ ಅಲ್ಲಿ ಭಯಂಕರ ಇದೆ. ಸೊ ಇನ್ನೇನು ಬಂದರೆ ದೇವಸ್ಥಾನ. ಸೊ ಇತಿಹಾಸ ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಳಗಡೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ನದಿ ಇದೆ, ಅಂದರೆ ಕೋನೇರಿ. ಕಾಲು ಕೈಗಳೆಲ್ಲ ತಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ. ಸೊ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಚಿಕ್ಕದಾಗಿ ಕೋನೇರಿ ಇರೋದು, ಅಲ್ಲಿ ಮುಗಿಸ್ಕೊಂಡು ಸೊ ನೋಡಿ ಎಂಟ್ರಿ ಆದರೆ ಹಿಂಗೋಯ್ತು ಗುರು. ಸೊ ಕೆಳಗಡೆ ಇರಲಿಲ್ಲ ಅಂಗಡಿಗಳು, ಇಲ್ಲಿ ಮಾತ್ರ ಅಂಗಡಿಗಳಿದ್ದಾವೆ. ದೇವಸ್ಥಾನ. ಸೊ ಇಲ್ಲಿ ಉದ್ಭವ ಆಗಿರೋ ದೇವಸ್ಥಾನ ಇರೋದಿಲ್ಲಿ. ನರಸಿಂಹಸ್ವಾಮಿ ಇಲ್ಲಿ ಉದ್ಭವ ಆಗಿರೋದು, ಕೆಳಗಡೆ ಬಂದು ಪ್ರತಿಷ್ಠಾಪನೆ ಮಾಡಿರೋದಂತೆ. ಸೊ ಕೆಳಗಡೆ ಟೆಂಪಲ್ ಕೂಡ ಚೆನ್ನಾಗಿದೆ ಅಂತೆ. ಸೊ ಫಸ್ಟ್ ಈ ಟೆಂಪಲ್ ನೋಡೋಣ. ಒಳಗಡೆ ಮೊಬೈಲೆಲ್ಲ ಅಲೋ ಮಾಡಲ್ಲ. ಮೇ ಬಿ ಎಷ್ಟುವರೆಗೂ ಆಗುತ್ತೋ ಅಷ್ಟುವರೆಗೂ ನಾನು ತೋರಿಸ್ಬಲ್ಲೆ. ಸೊ ಯಾಕಂದ್ರೆ ಒಳಗಡೆ ಇಲ್ಲೇ ಅಲ್ಲ, ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಳಗಡೆ ಮೊಬೈಲ್ ಅಲೋ ಮಾಡೋಕ್ಕೆ ಬಿಡಲ್ಲ. ಸೊ ಮೇಲೆ ನೋಡ್ಕೊ ಅಲ್ಲಿ ಯಾರೋ ಒಂದು ಮಂಟಪ ಎಷ್ಟಿದ್ರಾಗ ಕಟ್ಟಿದ್ರು. ಹೇಳಿದ್ನಲ್ಲ ಕೋತಿಗಳು ಜಾಸ್ತಿ ಅಂತ. ಸೊ ದೇವಸ್ಥಾನ ಎಂಟ್ರಿ. ಸೊ ಇಲ್ಲಿ ಕ್ರಿಕೆಟ್ ಏನಿಲ್ಲ ಮೇ ಬಿ. ಸೊ ನೋಡ್ಗುರು ಹೆಂಗೈತೆ ಅಂತ. ಆ ಕಾಲದಲ್ಲಿ ಇಲ್ಲಿವರೆಗೂ ಬಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಗುರು. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಬಂದು ಮೇಲೆ ಇರೋ ದೇವಸ್ಥಾನಕ್ಕೆ ಬಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತಾರಂತೆ. ಕೆಳಗಡೆ ಬಂದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಹಿಂದಿ ನೋಡಿ, ಇದು ಒಳಗಡೆ ಇರೋದು ಯಾವ ಥರ ಐತೆ ಅಂತೇಳ್ಬಿಟ್ಟು. ಸೊ ಇಲ್ಲೇ ಅಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಕ್ಯೂ ಇದ್ದೇ ಇರ್ತದೆ. ಅದ್ರ ಒಳಗಡೆ ಮಾತ್ರ ಮೊಬೈಲ್ ಅಲೋ ಇಲ್ಲ. ಇಲ್ಲಿಗೆ ಲಾಸ್ಟು, ಸ್ವಲ್ಪ ಮುಂದೆ ಹೋಗ್ಬೋದು ಅಷ್ಟೇ. ಸೊ ಜನ ಕಡಿಮೆನೇ ಇದ್ದಾರೆ. ಸೊ ಮಾರ್ನಿಂಗ್ ಬಂದು ನೋಡಿ ವ್ಯೂ ಮಾತ್ರ ಬೆಂಕಿ ಇರುತ್ತೆ ಗುರು. ಓ ನಮ್ಮ ಕೋತಿ ಹನುಮಾನ್ ಅವ್ರದ್ದೇ ಫುಲ್ ಸಾಮ್ರಾಜ್ಯ ಆಗ್ಬಿಟ್ಟಿದ್ದಿಲ್ಲಲ್ಲ, ಜಾಸ್ತಿ ಇದ್ದಾವೆ ಇಲ್ಲಿ. ಸೊ ಮೇಲೆ ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಚಿಕ್ಕದಾಗ ಒಂದು ಮಂಟಪ ಕಟ್ಟಿದ್ದಾರೆ. ಭಯಂಕರ, ಅಲ್ಲಿ ಅಷ್ಟು ದೂರ ಹೋಗಿ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಗುರು. ಸೊ ಒಳಗಡೆ ಟೆಂಪಲ್ ಒಳಗಡೆ ಇಲ್ಲಿಗೆ ಲಾಸ್ಟು. ಸೊ ದೇವ್ರಿಗೆ ಇವ್ರನ್ನೆಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಲಾಸ್ಟು. ಸೊ ಟೆಂಪಲ್ ಒಳಗಡೆ ಮಾತ್ರ ಹೋಗಿ ಬಂದರೆ ಮಾತ್ರ ಒಳ್ಳೆ ದರ್ಶನ ಆಯಿತು ಇವರು. ಸೊ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು. ಸೊ ಬರೋರು ಮಿಸ್ ಮಾಡ್ದಿರ ಹೇಳಿದ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪ್ಲಾಸ್ಟಿಕ್ ಎಲ್ಲ ಉಗಿಯೋದಾಗಿರಲಿ, ಪ್ರತಿಯೊಂದು ಏನು ಮಾಡೋಕ್ಕೆ ಹೋಗಬೇಡಿ ಇಲ್ಲಿ. ಸೊ ಯಾಕಂದರೆ ನಮ್ಮ ಮನೆಯಲ್ಲಾದ್ರೆ ನಾವು ಉಗಿತೀವ. ಸೊ ದೇವಸ್ಥಾನಗಳು ಅಷ್ಟೇ, ನಾವು ಹೋಗೋ ಟೂರಿಸ್ಟ್ ಪ್ಲೇಸಸ್ಸು ಅಷ್ಟೇ ನಮ್ಮ ಮನೆ ಇದ್ದಂಗೆ. ಸೊ ನಾವು ಯಾವ ಥರ ಹೋಗಿ ನಾವು ಸ್ವಚ್ಛತೆ ಕಾಪಾಡ್ಕೊಬಂದರೆ ಸೊ ಬೇರೆಯವ್ರು ಬರೋಕ್ಕೆ ಕೂಡ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿರೋ ಪ್ಲೇಸಸ್ಸು ಅಷ್ಟು ಅದ್ಭುತವಾದ ಪ್ಲೇಸಸ್ ಇದ್ದಾವೆ. ಸೊ ಬೇರೆ ಕಡೆ ನೀವು ಹೋದರೆ ಆಲ್ಮೋಸ್ಟ್ ನೀವು ಗೊತ್ತಿರುತ್ತೆ, ಬೇರೆ ಕಡೆ UK ಆ ಕಡೆ ಎಲ್ಲ ಹೋದರೆ ಟೆಂಪಲ್ಗಳು ಯಾವ ಥರ ಐತೆ ಅಂದ್ಬಿಟ್ಟು.
ಸೊ ನಮ್ಮ ಕರ್ನಾಟಕದಲ್ಲಿರೋ ಟೆಂಪಲ್ಗಳನ್ನ ನಾವು ಉಳಿಸೋಣ ಬೆಳೆಸೋಣ. ಮೇಲೆ ಯಾವ ಥರ ಮಂಟಪ ಅಂತ ಹೇಳ್ತಾ ಇದ್ನಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿರೋ ಟೆಂಪಲ್ಸ್ನ ಉಳಿಸೋಣ ಬೆಳೆಸೋಣ. ಸೊ ಇನ್ನೂ ನಮ್ಮ ಮುಂದಿನ ಪೀಳಿಗೆಗಳು ಕೂಡ ಅದು ನೋಡಲಿ. ಸೊ ನಾವು ಎಷ್ಟು ದಿವಸ ಬದುಕಿರ್ತೀವೋ ನಮಗೆ ಗೊತ್ತಿಲ್ಲ. ಇರೋಷ್ಟು ದಿವಸ ನಾವು ಟೆಂಪಲ್ಸು ಮತ್ತು ಪ್ಲೇಸಸ್ ನೋಡಿ ನಮ್ಮ ಮುಂದಿನ ಪೀಳಿಗೆಗಳು ಕೂಡ ನೋಡಲಿ ಅಂತ ಹೇಳ್ಬಿಟ್ಟು ಬಿಡೋಣ. ಅದು ಬಿಟ್ಟು ಇವಾಗಲೇ ನಾವೆಲ್ಲ ಹಾಳು ಮಾಡೋಕೆ ಪ್ಲಾಸ್ಟಿಕ್ ಅಂತೆ ಗಲೀಜು ಮಾಡೋದಂತೆ ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಅದೊಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಇಲ್ಲಿ ಕೋನೇರು ಚಿಕ್ಕದಾಗಿ ಅಲ್ಲ ಗುರು, ಮಳೆ ಬಂದರೆ ಮಾತ್ರ ನೀರು ಅಷ್ಟೇ ಇಲ್ಲಿ. ಸೊ ಮಳೆ ಇಲ್ಲ ಅಂದರೆ ನೀರಿಲ್ಲ, ಅವಾಗ ಒಂದು ಸ್ವಲ್ಪನೂ ಖಾಲಿ ಆಗಲ್ಲಂತೆ ನೀರು, ಹಂಗೆ ಇರ್ತಾವಂತೆ. ವೆದರ್ ನೋಡ್ಬಿಡಿ ಈ ಟೈಮಲ್ಲಿ ವೆದರ್ ಯಾವ ಥರ ಐತೆ ಅಂತ. ಯಾವ ಥರ ಬೆಂಕಿ ಗುರು, ಪ್ಲೇಸ್ ಮಾತ್ರ ಬೆಂಕಿದ. ಮಾರ್ನಿಂಗ್ ಬಂದರೆ ಮಾತ್ರ ಮೋಡ ಫುಲ್ ಏನೂ ಕಾಣಿಸಲ್ಲ, ಇಲ್ಲಿ ಫುಲ್ಲು ಮೋಡನೇ ಕವರ್ ಆಗೋಗಿರ್ತದೆ. ನೋಡಿದ್ರಲ್ಲ ಯಾವ ಥರ ಪ್ಲೇಸ್ ಐತಂತ. ಸೊ ಮೇಲೆ ಮುಗೀತು, ಕೆಳಗಡೆ ಹೋಗೋಣ. ನೋಡಿ ವೆದರ್ ಮಾತ್ರ ಸೂಪರಾಗೈತೆ. ಮಾರ್ನಿಂಗ್ ಬನ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಒಳ್ಳೆ ಸ್ವಚ್ಛತೆಯಾದ ಗಾಳಿ ಸಿಗ್ತದೆ. ನೋಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟೆಂಪಲ್ ಮೇಲೆ ಬಂದಿದ್ದಾಯಿತು, ದೇವ್ರ ದರ್ಶನ ಆಯಿತು. ಇನ್ನು ಕೆಳಗಡೆ ಹೋಗೋಣ. ಕೆಳಗಡೆ ಒಂದು ಟೆಂಪಲ್ ಇದೆ, ಅಲ್ಲಿ ಒಂದು ಟೆಂಪಲ್ಗೆ ದರ್ಶನ ಮಾಡೋಣ. ಯಾವ ಥರ ಐತಂತ ಬೆಂಕಿ ಗುರು. ಬನ್ನಿ ಹೋಗೋಣ ಕೆಳಗಡೆ. ಸೊ ಹತ್ತಬೇಕಾದ್ರೆ ಈಜ್ ಕಷ್ಟ, ಇಳಿಬೇಕಾದ್ರೆ ಆರಾಮಾಗಿ ಇಳಿದ್ಬಿಡ್ಬೋದು. ಪಟ 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 ಬರ್ಬೇಕಾದ್ರೆ 1 ಅವರ್ ಬೇಕು, ಹೋಗ್ಬೇಕಾದ್ರೆ 20 ಮಿನಿಟ್ಸ್ 30 ಮಿನಿಟ್ಸ್ ಅಲ್ಲಿ ಆರಾಮಾಗಿ ಹೊರಟೋಗ್ಬೋದು ಗುರು. ಮಾಡ್ಕೊಂಡು ಇಳಿತಾ ಇದ್ದೀವಿ ನೋಡಿ, ಇನ್ನೂ ಬರ್ತಾನೆ ಇದ್ದಾರೆ. ಇವರು ಅಲ್ಲಿ ನಡ್ಕೊ ಬರ್ತಾ ಇದ್ದಾರೆ, ನಾವು ಬರ್ಬೇಕಾದ್ರೆ ನಡ್ಕೊ ಬರ್ತಾ ಇದ್ದವರು. ಸೊ ಎಷ್ಟು ಬೇಗ ಬಂದಿದ್ದಾರೆ ಅಂತ. ಸ್ವಲ್ಪ ಬರೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ವ್ಯೂ, ಒಳ್ಳೆ ದರ್ಶನ ಆಯಿತು. ದೇವ್ರ ದರ್ಶನ ಮಾತ್ರ ಚೆನ್ನಾಗಿದೆ, ಮಸ್ತಿತ್ತು ಒಳಗಡೆ. ಸೊ ಅಷ್ಟು ದೂರ ಬಂದಿದ್ದಕ್ಕೂ ಒಂದು ಸ್ವಲ್ಪ ಪೀಸ್ಫುಲ್ ಮೈಂಡೆಲ್ಲ ಫುಲ್ ಪೀಸ್ ಆಯಿತು. ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ. ಒಳ್ಳೆ ವ್ಯೂ ಗುರು, ಮಸ್ತಿತ್ತು ಮಾತ್ರ. ಸೊ ಮಾರ್ನಿಂಗ್ ಬಂದ್ರಂತೂ ಭಯಂಕರ ಇರ್ತದೆ ಗುರು, ಇಲ್ಲಿ ನೋಡೋಕೆ ಮಾತ್ರ ಪೀಸ್ಫುಲ್ಲಾಗಿ. ಆದರೆ ವ್ಯೂ ಮಾರ್ನಿಂಗು ಅಂದರೆ ಮೋಡೆಲ್ಲ ಎಲ್ಲಿ ಏನೋ ಕಾಣಿಸೋ ಫುಲ್ಲು ಮೋಡನೇ ಇರ್ತದಲ್ಲ. ಸೊ ಆ ಟೈಮಲ್ಲಿ ನೋಡಬೇಕು. ಸೊ ಬೈಕ್ ರೈಡರ್ಸ್ ಗೊತ್ತಲ್ಲ, ಸೊ ಬೈಕ್ ರೈಡರ್ಸ್ಗೆ ಎಲ್ಲರಿಗೂ ಇದೊಂದು ಪ್ಲೇಸು. ಸೊ ಸುತ್ತಾಡೋಕ್ಕೆ ಮತ್ತು ಮಾರ್ನಿಂಗ್ ಸನ್ರೈಸ್ ಆಗಲಿ ಸನ್ಸೆಟ್ ಆಗಲಿ ನೋಡೋದಕ್ಕಿಲ್ಲ. ಇವು ನೋಡ್ಗುರು ಹೆಂಗೈತೆ ಬೆಂಕಿ ವ್ಯೂ ಮಾತ್ರ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಡೌನ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಅವಾಗಲೇ ಹೇಳಿದ್ನಲ್ಲ. ಸೊ ಕೆಳಗಡೆ ಒಂದು ದೇವಸ್ಥಾನ ಇರೋದು, ಇದು ಬಂದು ಭೋಗ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ಸೊ ಆ ಕಡೆ ಹೋಗ್ಬೇಕಾದ್ರೂ ದ್ವಾರ ಬಾಗಿಲಿತ್ತು. ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ಹೋದ್ರೆ ಬೆಟ್ಟದ ಮೇಲೆ ಹೋಗ್ತೀರಿ, ಲೆಫ್ಟ್ ಸೈಡ್ಗೆ ಬಂದರೆ ಕೆಳಗಡೆ ಇರೋ ಟೆಂಪಲ್ಗೆ ಬರ್ತೀವಿ. ಚೆನ್ನಾಗಿದೆ ಟೆಂಪಲ್ಲು. ಇಲ್ಲಿನ ರೋಡ್ಗಳೆಲ್ಲ ಫುಲ್ಲು ಖಾಲಿ ಇದೆ. ಇವಾಗೆಲ್ಲ ಫುಲ್ ಖಾಲಿ ಇರ್ತದೆ, ಮಾರ್ನಿಂಗಾದ್ರೆ ಫುಲ್ ಆಗಿಬಿಟ್ಟಿರ್ತದೆ. ಎಂಟ್ರೆನ್ಸ್. ಸೊ ರೋಡ್ಗೆ ಚೆನ್ನಾಗಿ ಮಾಡಿದ್ದಾರೆ ಗುರು ಈ ಕಡೆ. ಅಂದರೆ ಸ್ವಲ್ಪ ನೀಟ್ನೆಸ್ ಇದ್ದರೆ ಮಾತ್ರ ಬೆಂಕಿ ಇರ್ತದೆ. ಸೊ ರೋಡಿಗೆ ಮಾತ್ರ ಚೆನ್ನಾಗಿದೆ. ದೇವರಾಯನ ದುರ್ಗ ಬೆಟ್ಟಕ್ಕೆ ಬಂದರೆ ಕೆಳಗಡೆ ಒಂದು ದೇವಸ್ಥಾನ ಇದೆ, ಮೇಲೆ ಒಂದು ದೇವಸ್ಥಾನ ಇದೆ. ಸೊ ಇದು ಕೆಳಗಡೆ ಇರೋ ದೇವಸ್ಥಾನ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಮೇಲೆ ಬಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಬಂದು ಪ್ರತಿಷ್ಠಾಪನೆ ಮಾಡಿರೋದಿಲ್ಲಿ, ಮೇಲೆ ಬಂದು ಉದ್ಭವ ಆಗಿರೋ ದೇವಸ್ಥಾನ. ಹೆಂಗೈತಂದ್ರೆ ಜನ ಇಲ್ಲಿ ಸ್ವಲ್ಪ ಇದ್ದಾರೆ. ಸೊ ಅಲ್ಲಿ ಪ್ರತಿಷ್ಠಾಪನೆ ಆಗಿರೋದು, ಆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಉಗ್ರ ನರಸಿಂಹ ಬಂದು ಪ್ರತಿಷ್ಠಾಪನೆ ಆಗಿರೋದು. ಯೋಗ
ನರಸಿಂಹಸ್ವಾಮಿ ಅಂತ. ಇದು ಬಂದು ಪ್ರತಿ ಹಿಂಗೈದು ಗುರು ದೇವಸ್ಥಾನ. ಟ್ರಾವೆಲರ್ಸ್ಗೆಲ್ಲ ಸ್ವಲ್ಪ ಜನಕ್ಕೆ ಹಿಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ದೇವರಾಯನ ದುರ್ಗ ಬೆಟ್ಟಕ್ಕೆ ಬಂದಾಗ ಕೆಳಗಡೆ ಬಂದು ಒಂದು ದೇವಸ್ಥಾನ ಇರೋದು, ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಮೇಲೆ ಬಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಬಂದು ಈ ದೇವಸ್ಥಾನ ಬಂದು ಪ್ರತಿಷ್ಠಾಪನೆ ಮಾಡಿರೋದು. ಮೇಲೆ ಇರೋ ಉಗ್ರ ನರಸಿಂಹಸ್ವಾಮಿ ಬಂದು ಅಲ್ಲಿ ಉದ್ಭವ ಆಗಿರೋ ದೇವಸ್ಥಾನ. ಫೈನಲಿ ದರ್ಶನ ಮುಗಿದು ಕೂಡ. ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಕೂಡ ಮುಗೀತು. ನೋಡ್ಬೋದು ಹೆಂಗದು ಒಳಗಡೆ ಮಾತ್ರ ಪೀಸ್ಫುಲ್ಲಾಗಿ ಚೆನ್ನಾಗಿದೆ. ದೇವರಾಯನ ದುರ್ಗ ಬರೋರು ಮಿಸ್ ಮಾಡದೆ, ಕೆಳಗಡೆ ಒಂದು ದೇವಸ್ಥಾನ ಇರೋದು, ಮೇಲೆ ಒಂದು ದೇವಸ್ಥಾನ ಇರೋದು. ಸೊ ಮಿಸ್ ಮಾಡಬೇಡಿ. ಸೊ ಕೆಳಗಡೆ ಬಂದು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು, ಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು. ಸೊ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿರೋದು. ಮೇಲೆ ಇರೋ ನರಸಿಂಹಸ್ವಾಮಿ ಬಂದು ಉದ್ಭವ ಆಗಿರೋ ನರಸಿಂಹಸ್ವಾಮಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಾನೇನು ತಪ್ಪು ಮಾಡಿದ್ದು ಅಂತ ನಮಗೂ ಗೊತ್ತಾಗಬೇಕು. ಕಾಮೆಂಟಲ್ಲಿ ಹೇಳಿದ್ರೆ ನಾವೇನು ತಪ್ಪು ಮಾಡಿದ್ರೆ ಅಂತ ನಮಗೂ ಗೊತ್ತಾಗುತ್ತೆ. ಮಿಸ್ ಮಾಡಿದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಸೊ ಇನ್ನೂ ಮುಂದೆ ಈ ಥರ ಟೆಂಪಲ್ಸ್ ಆಗಿರಲಿ, ಈ ಥರ ಪ್ಲೇಸಸ್ ಆಗಿರಲಿ ಕ್ಯಾಪ್ಚರ್ ಮಾಡ್ತಾನೆ ಇರ್ತೀನಿ. ಸಂಚಾರಿ ಕಿರಣ್ ಮಿಸ್ ಮಾಡಬೇಡಿ. ಜೈ ಶ್ರೀರಾಮ್.